ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸಾರಿ ಅಭಯ್, ಇಷ್ಟು ಸ್ಪೀಡಲ್ಲಿ ಯಾಕೆ ಬರ್ತಾ ಇದ್ದೀರಾ? ಏನಿಲ್ಲ, ಒಂದ್ ನಿಮಿಷ, ಎಲ್ಲಿ ಹೋಗ್ತಾ ಇದ್ದೀರಾ? ಮನೆಗೆ ಹೋಗ್ತಾ ಇದ್ದೀನಿ. ಮನೆಗ? ಇಷ್ಟು ಬೇಗನಾ? ಹೋಗ್ಬೇಕು. ನೀನು ಬರ್ತೀಯ ಇಲ್ಲ ಇಲ್ಲೇ ಇರ್ತೀಯ? ಇರೋದಾದ್ರೆ ಉಳ್ಕೊಂಡ್ ಬಾ, ಪರವಾಗಿಲ್ಲ. ಅಲ್ಲ ಅಭಯ್, ಇವತ್ತು ನವ ವಧೂವರರಿಗೆ ಅಂದ್ರೆ ನಮ್ಮ ಅಕ್ಕ ಮತ್ತೆ ಭಾವಂಗೆ ಫಸ್ಟ್ ನೈಟ್ ಶಾಸ್ತ್ರ ಮಾಡ್ಬೇಕು. ನೀವ್ ನೋಡಿದ್ರೆ ಮನೆಗ್ ಹೋಗ್ತೀನಿ ಅಂತಿದ್ದೀರಲ್ಲ, ನೀವಿಲ್ದಿದ್ರೆ ಹೇಗ್ ಹೇಳಿ? ನೋವೇ, ನೀವಿರ್ಲೇಬೇಕು ಅಷ್ಟೇ. ಏನು ಹೇಳ್ಬೇಡಿ ನೀವು. ನೀವ್ ಇವತ್ತಿರ್ಬೇಕಂದ್ರೆ ಇರ್ಬೇಕು ಅಷ್ಟೇ. ಇದು ನನ್ನ ಆರ್ಡರ್. ಗಂಗೆ, ನಾನು ಹೇಳೋದ್ನ ಸ್ವಲ್ಪ ಕೇಳು. ಚಿಕ್ಕ ಮಕ್ಳ ತರ ಹಠ ಮಾಡ್ಬೇಡ. ನನಗೆ ಆಫೀಸಲ್ಲಿ ಕೆಲಸ ಇದೆ. ನನಗೆ ತಲೆ ಬೇರೆ ತುಂಬಾ ನೋಯ್ತಿದೆ. ನಾನು ಹೋಗ್ಲೇಬೇಕು. ತಲೆನೋವಾ? ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀರಾ? ನಾನೇ ಅಮ್ಮಂಗ್ ಹೇಳಿ ಕಷಾಯನೋ ಕಾಫಿನೋ ಮಾಡಿಸ್ಕೊಡ್ತೀನಿ, ಓಕೆನಾ? ಆದ್ರೆ ನಿಮ್ಮನ್ ಮಾತ್ರ ಇಲ್ಲಿಂದ ಹೋಗಕ್ ಬಿಡಲ್ಲ ನಾನು. ಗಂಗೆ, ಹಠ ಮಾಡ್ಬೇಡ. ಹಠ ಮಾಡ್ತಿರೋದು ನಾನಲ್ಲ, ನೀವು. ಇಲ್ಲಿರಕ್ ಏನ್ ರೋಗ ನಿಮ್ಗೆ? ಏ ಗಂಗೆ, ಯಾಕೆ ಇಷ್ಟು ಜೋರ ಕೂಗಾಡ್ತಿದ್ಯಾ? ಏನಾಯ್ತು? ನೋಡಮ್ಮ, ನೀನ್ ಅಳಿಯನ ನಾನ್ ಎಷ್ಟ್ ಹೇಳಿದ್ರು ಕೇಳ್ತಾ ಇಲ್ಲ. ಮನೆಗ್ ಹೋಗ್ಬೇಕು ಅಂತ ಹಠ ಮಾಡ್ತಿದ್ದಾರೆ. ಅಭಯ್, ಏನಪ್ಪಾ ಅಂತ ಅರ್ಜೆಂಟ್ ಕೆಲ್ಸ? ಅತ್ತೆ, ಆಫೀಸ್ ಕೆಲಸ ಇದೆ ನಂಗೆ. ನಿನ್ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಅಂತ ನನಗ್ ಗೊತ್ತು. ಆದ್ರೆ ಇವತ್ತು ನೀನ್ ದೊಡ್ಡ ಮನ್ಸ್ ಮಾಡಿ ಇಲ್ಲೇ ಉಳ್ಕೋಬೇಕು. ಯಾಕೆ ಅಂದ್ರೆ ನೀನು ನಮ್ಮನೆ ದೊಡ್ಡ ಮಗ. ಈ ಸಂಭ್ರಮದಲ್ಲಿ ನೀನೇ ಇಲ್ಲ ಅಂದ್ರೆ ಹೇಗ್ ಹೇಳು? ಇವತ್ತೊಂದಿನ ಇಲ್ಲೇ ಉಳ್ಕೋಪ. ನೀನ್ ಹೋಗದೆ ಇದ್ರೆ ಸಮಸ್ಯೆ ಆಗತ್ತೆ ಅನ್ನೋ ಹಾಗಿದ್ರೆ ನೀನ್ ಹೋಗ್ಬಿಡ್ಪಾ, ನಾನ್ ಬಲ್ವಂತ ಮಾಡಲ್ಲ. ಆದ್ರೆ ನೀನ್ ನಮ್ ಜೊತೆ ಇದ್ರೆ ಅದೇ ಖುಷಿಪಾ. ಸರಿ ಅತ್ತೆ, ಇರ್ತೀನಿ. ಇದು ನಮ್ಮಮ್ಮ ಅಂದ್ರೆ. ಎಂತ ಹಠ ಮಾರಿನೇ ದಾರಿಗೆ ತಂದಿದ್ಯಲ್ಲ, ನೀನ್ ಗ್ರೇಟ್ ಅಮ್ಮ. ಪ್ರೀತಿಯಿಂದ ಹೇಳಿದ್ರೆ ಎಂಥವ್ರಾದ್ರೂ ಕೇಳ್ತಾರೆ. ನಿನ್ ತರ ಹಠ ಮಾಡಿದ್ರೆ ಏನೂ ಆಗಲ್ಲ. ನಂದು ಒಂದ್ ಜೀವನನ ನನ್ನ ಹುಡುಗಿಗೆ ಅಜಯ್ ಜೊತೆ ಸೇರ್ಕೊಂಡು ಇವರೆಲ್ಲ ಶಾಸ್ತ್ರ ಮಾಡೋದನ್ನ ನಾನು ಇಲ್ಲಿ ನಿಂತ್ಕೊಂಡು ನೋಡ್ಬೇಕಾ? ಬಾರಿ ಪ್ರೀತಿ. ಏನ ಭಯ್, ನನ್ನನ್ನೇ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಿದ್ರಾ? ಅದಷ್ಟು ಸುಲಭ ಅಲ್ಲ ಅಂತ ಇವಾಗ ಗೊತ್ತಾಯ್ತಾ? ಅದ್ಗೆ ನೀವು ಏನೇನ್ ಹೇಳಿದ್ರಿ ಅದೆಲ್ಲ ತಗೊಂಡ್ ಬಂದಿದ್ದೀನಿ. ಇನ್ನೇನಿದ್ರು ನಿಮ್ ಕೆಲ್ಸ. ಥ್ಯಾಂಕ್ ಯು ಕೇಡಿ. ನೋಡು, ಫಾರ್ ದ ಫಸ್ಟ್ ಟೈಮ್ ನಿನ್ ಜೀವನದಲ್ಲಿ ಹೇಳಿದ ಕೆಲಸ ಕರೆಕ್ಟ್ ಆಗಿ ಮಾಡಿದ್ಯಾ. ಇವತ್ತು ಫಸ್ಟ್ ನೈಟ್ ರೂಮ್ ಡೆಕೋರೇಟ್ ಮಾಡಕ್ಕೆ ಅಭಯ್ ಅವರು ಹೆಲ್ಪ್ ಮಾಡ್ತಿದ್ದಾರೆ. ಕಮ್, ಲೆಟ್ಸ್ ಗೋ. ಏನ್ ಕರ್ಮ ಇದು! ನಾನ್ ಪ್ರೀತಿಸಿದ ಹುಡುಗಿ ಫಸ್ಟ್ ನೈಟ್ ರೂಮ್ನ ನಾನೇ ರೆಡಿ ಮಾಡ್ಬೇಕಾ? ನಂದು ಒಂದ್ ಜೀವನನ. ಬಾಸ್, ಬನ್ನಿ ಬನ್ನಿ ಬಾಸ್. ಹಾಗಾದ್ರೆ ನನ್ನ ಮೊಮ್ಮಗ ಸುಖವಾಗಿಲ್ವಾ? ಅವನ್ ಗಂಗೆ ಜೊತೆ ಸಂಸಾರ ಮಾಡ್ತಿಲ್ವಾ? ಅವನ ಮನ್ಸಲ್ಲಿರೋದು ಗೌರಿನ. ಅಯ್ಯೋ ದೇವ್ರೆ, ನನ್ನ ಮೊಮ್ಮಗನ ಜೀವನದಲ್ಲಿ ಇದೇನಪ್ಪ ಆಯ್ತು? ಸಮಾಧಾನ ಮಾಡ್ಕೊಳ್ಳಿ ಅಮ್ಮಮ್ಮ. ಏನಾಯ್ತತ್ತೆ? ಏನೂ ಇಲ್ಲಮ್ಮ. ಮತ್ಯಾಕ್ ಹೀಗಿದ್ದೀರಾ? ಏನೂ ಇಲ್ಲಮ್ಮ, ಸ್ವಲ್ಪ ಬೆವರ್ತಿದೆ ಅಷ್ಟೇ. ಫ್ಯಾನ್ ಹಾಕ್ಲಾ ಅತ್ತೆ? ಬೇಡ. ಅಲ್ಲ ಅತ್ತೆ, BP ಏನಾದ್ರೂ ಜಾಸ್ತಿ ಆಯ್ತಾ? ಇಷ್ಟು ಶೆಕೆನಲ್ಲೂ ಚಳಿ ಅಂತ ಹೇಳ್ತಿದ್ದೀರಲ್ಲ. ನನಗೇನು ಆಗಿಲ್ಲ ಕೌಸಲ್ಯ, ನೀನ್ ಹೊರಡು. ಅತ್ತೆ, ನಿಮ್ಗೆಷ್ಟು ಸಲ ಹೇಳಿದ್ರು ಅಷ್ಟೇ, ನಿಮ್ ಆರೋಗ್ಯನ ಚೆನ್ನಾಗ್ ನೋಡ್ಕೊಳ್ಳಿ ಅಂದ್ರೆ ನೀವ್ ಹೇಳಿದ ಮಾತೆ ಕೇಳಲ್ವಲ್ಲ. ಸುಮ್ನೆ ಎಲ್ಲಾದ್ರ ಬಗ್ಗೆ ಟೆನ್ಷನ್ ಮಾಡ್ಕೋತೀರಾ. ಇಲ್ಲಿ ನಿನ್ ಮಗನ್ ಜೀವನ ಹಾದಿ ತಪ್ತಾ ಇದೆ ಕೌಸಲ್ಯ. ಇದನ್ನ ನಾನ್ ನಿನ್ ಹತ್ರ ಹೇಗೆ ಹೇಳೋದು? ತಗೊಳ್ಳಿ ಅತ್ತೆ. ಅತ್ತೆ, ಏನಾಯ್ತು? ಅಖಿಲ, ನೀನೇನಾದ್ರೂ ಅಂದ್ಯಾ? ಇಬ್ರು ಏನಾದ್ರೂ ಜಗಳ ಮಾಡ್ಕೊಂಡ್ರಾ? ಅಮ್ಮ, ಅದು ಕೌಸಲ್ಯ,
ನಂದು ಇವಳ್ದು ಇದ್ದೇ ಇರುತ್ತೆ. ನೀನ್ ತಲೆ ಕೆಡಿಸ್ಕೋಬೇಡ, ಹೋಗ್ ಕೆಲ್ಸ ನೋಡು. ಅದೇ ಏನಾಯ್ತು ಅತ್ತೆ? ಏನಾದ್ರೂ ಸೀರಿಯಸ್ ವಿಚಾರನಾ? ಹಾ ಅಮ್ಮ, ಅದೇನಂದ್ರೆ ಅಖಿಲ, ಕೌಸಲ್ಯ, ನೀನ್ ಹೋಗು ಅಂತ ಅವಾಗ್ಲೇ ಹೇಳ್ದೆ ಅಲ್ವಾ? ಇನ್ನು ಯಾಕೆ ಇಲ್ಲೇ ನಿಂತಿದ್ಯಾ? ಹೋಗಮ್ಮ. ಸರಿ ಅತ್ತೆ. ದ ಗ್ರೇಟ್ ವಿಜಯಲಕ್ಷ್ಮಿ, ಇಷ್ಟೊಂದು ಹೆದರ್ಕೊಂಡ್ಬಿಟ್ಟಿದ್ದೀರಾ? ಪರವಾಗಿಲ್ವೇ? ನಾನ್ ನಿಮ್ಮನ್ ಏನೋ ಅನ್ಕೊಂಡಿದ್ದೆ, ಏನಕ್ಕೂ ಜಗ್ಗಲ್ಲ ಅನಿಸ್ತಿತ್ತು. ನಿಮ್ಮನ್ ಸೋಲ್ಸೋದಕ್ಕೆ ನಿಮ್ ಮೊಮ್ಮಗನ್ ವಿಚಾರನೇ ಸಾಕು ಅಲ್ವಾ? ನೋಡಕ್ಕಿಲ್ಲ, ನಾನು ಇವಾಗ ಏನ್ ಮಾಡ್ಬೇಕು ಅಂತ ಹೇಳು. ಏನು? ನೀನು ನನ್ನನ್ ಸಜೆಷನ್ ಕೇಳ್ತಿದ್ಯಾ? ವಾವ್, ದ ಗ್ರೇಟ್ ಅಮ್ಮಮ್ಮ ನನ್ನ ಹತ್ರ ಸಜೆಷನ್ ಕೇಳ್ತಾ ಇದ್ದಾರೆ ಅಂದ್ರೆ ವೆರಿ ಗುಡ್. ಶಬಾಷ್ ಅಖಿಲ, ಮುದ್ಕಿ ಕೊಬ್ನ ಸರಿಯಾಗಿ ಇಳಿಸಿದ್ಯಾ. ನನ್ ತಲೆ ಸಿಡಿತಿದೆ ಕಣೆ. ಈಗೇನಾಗಿದ್ಯೋ ಅದ್ಯಾವುದು ಸರಿ ಅಲ್ಲ. ನನಗೇನ್ ಮಾಡ್ಬೇಕು ಅಂತಾನು ತೋಚ್ತಾ ಇಲ್ಲ. ಸದ್ಯಕ್ಕೆ ನಿಮ್ಗೆಷ್ಟು ಗೊತ್ತಿದ್ರೆ ಸಾಕು, ಮಿಕ್ಕಿದ ವಿಷಯನ ಆಮೇಲೆ ಹೇಳ್ತೀನಿ. ಹಾ, ಅಂದ್ಹಾಗೆ ಒಂದ್ ವಿಷಯ, ಗಂಗೆಗೇನಾದ್ರೂ ಅಭಯ್ ಮತ್ತೆ ಗೌರಿ ಪ್ರೀತಿ ವಿಷಯ ಗೊತ್ತಾದ್ರೆ ಈ ಮನೆ ರಣರಂಗ ಆಗೋದಂತೂ ಗ್ಯಾರಂಟಿ. ನಿಮ್ಮಿ ನಂದ ಗೋಕುಲನ ಹುಷಾರಾಗಿ ನೋಡ್ಕೊಡಿ. ಗುಡ್ ಲಕ್ ಅಮ್ಮಮ್ಮ. ಗೌರಿ, ಯಾಕೆ ಸುಮ್ಮನೆ ಇದ್ದೀರಾ? ಏನಾದರೂ ಮಾತಾಡಿ ಪ್ಲೀಸ್. ನಾವು ತಪ್ಪು ಮಾಡ್ಬಿಟ್ವಿ ಅಜಯ್ ಅವರೇ. ಈ ತಾಳಿ ಕಟ್ಟಿದ್ದು ಅಭಯ್, ಆದ್ರೆ ಇದನ್ನ ನೀವು ಕಟ್ಟಿದ್ದು ಅಂತ ಎಲ್ರು ಅನ್ಕೊಂಡಿದ್ದಾರೆ. ನಾವಿಬ್ರು ಜೊತೆಗೆ ಬದುಕ್ಬೇಕು ಅಂತಿದ್ದಾರೆ. ಒಬ್ರು ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ಇನ್ನೊಬ್ರು ಜೊತೆ ಬದುಕೋದು ಅಂದ್ರೆ ತಪ್ಪಲ್ವಾ ಅಜಯ್ ಅವರೇ? ಇಲ್ಲ ಗೌರಿ, ನಾವು ಹೀಗೆ ಮಾಡಿರೋದ್ರಿಂದ ಒಬ್ರಿಗೆ ಒಳ್ಳೇದಾಗಿದೆ ಅಂದ್ರೆ ಅದರಿಂದ ಯಾವುದೇ ರೀತಿ ತಪ್ಪಿಲ್ಲ. ಗೌರಿ, ನೀವೇನು ಚಿಂತೆ ಮಾಡಬೇಡಿ. ತಪ್ಪಾಗಿದ್ದು ನಮ್ಮಿಂದ ಅಜಯ್ ಅವರೇ, ನನ್ನಿಂದ ತಪ್ಪಾಗಿದೆ. ಒಂಥರ ನಿಮಗ್ ನನ್ನ ಮೇಲೆ ಫೀಲಿಂಗ್ಸ್ ಬರಕ್ಕೆ ನಾನೇ ಕಾರಣ ಆಗಿದ್ದೀನಿ. ಅಭಯ್ನ ನನ್ನಿಂದ ದೂರ ಮಾಡ್ಕೊಳ್ಳೋದಕ್ಕೆ ಅಂತ ನಾನ್ ನಿಮ್ ಜೊತೆ ಸಲಿಗೆಯಿಂದ ನಡ್ಕೊಂಡೇನು ಅನಿಸ್ತಿದೆ. ಸಾರಿ ಅಜಯ್ ಅವರೇ. ಇಲ್ಲ ಗೌರಿ, ಆ ರೀತಿಯೆಲ್ಲ ಏನೂ ಇಲ್ಲ. ನೀವು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ನೀವು ಯಾಕೆ ಹಾಗೆ ಅನ್ಕೋತಿದ್ದೀರಾ? ನೋಡಿ, ಯಾವುದೇ ಕಾರಣಕ್ಕೂ ನಿಮ್ಮಿಂದಾಗಿ ನನ್ನಲ್ಲಿ ಪ್ರೀತಿ ಹುಟ್ಟಿಲ್ಲ. ಈ ಪ್ರೀತಿ ನನ್ನಿಂದ ಹುಟ್ಟಿದೆ. ನಾನು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ಗೌರಿ. ನನಗೆ ಒಂದೇ ಒಂದು ಅವಕಾಶ ಕೊಡಿ. ನಿಮ್ಮ ಮನ್ಸಿಗಾಗಿರೋ ಗಾಯನ ನನ್ನ ಪ್ರೀತಿ ಹೇಗೆ ಮಾಯ ಮಾಡುತ್ತೆ ಅಂತ ನೀವೇ ನೋಡ್ತೀರಾ.